ಮದವೇರಿದ ಆನೆ. ಈ ಪದವನ್ನು ನೀವು ಎಲ್ಲಾದ್ರೂ ಕೇಳೇ ಇರ್ತೀರಾ. ಹಾಗಾದ್ರೆ ಮದ ಅಂದ್ರೆ ಏನು? ಮದ ಅಂದ್ರೆ ಗಂಡು ಆನೆಯ ಶರೀರದಲ್ಲಿ ಟೆಸ್ಟೋಸ್ಟಿರೋನ್ ಎಂಬ ಹಾರ್ಮೋನ್ ಬಹಳ ಹೆಚ್ಚಾಗಿ ಉತ್ಪತ್ತಿಯಾಗುವ ಒಂದು ಹಂತ. ಸಾಮಾನ್ಯವಾಗಿ ಗಂಡು ಆನೆ 15ರಿಂದ 20 ವರ್ಷ ವಯಸ್ಸಾಗುವ ವೇಳೆಗೆ ಮದದ ಲಕ್ಷಣಗಳನ್ನು ತೋರಿಸಲು ಪ್ರಾರಂಭಿಸುತ್ತದೆ. ಈ ಸಮಯದಲ್ಲಿ ಆನೆ ತುಂಬಾ ಶಕ್ತಿಶಾಲಿಯಾಗಿ, ಚಂಚಲವಾಗಿ, ಕೆಲವೊಮ್ಮೆ ಕೋಪಿಷ್ಠನಾಗಿಯೂ ಬದಲಾಗುತ್ತಾನೆ. ಈ ಅವಧಿಯನ್ನು ಆನೆಗಳ ಲೋಕದಲ್ಲಿ ಮಸ್ ಅಂತ ಕರೀತಾರೆ. ಮದವೇರಿದಾಗ ಗಂಡು ಆನೆಯ ಕಿವಿಯ ಹತ್ತಿರ ಇರುವ ಟೆಂಪೋರಲ್ ಗ್ರಂಥಿಯಿಂದ ಟೆಂಪೋರಿನ್ ಅನ್ನೋ ಎಣ್ಣೆಯಂತಿರುವ ಕಪ್ಪು ದ್ರವ ಹೊರಬರುತ್ತದೆ. ಇದು ಆನೆಯ ಮುಖದ ಬದಿಯಿಂದ ನಿಧಾನವಾಗಿ ಹರಿದು ಬರುತ್ತದೆ. ಇಷ್ಟೇ ಅಲ್ಲ, ಆನೆ ನಡೆಯುತ್ತಿದ್ದರೂ ನಿಂತಿದ್ದರೂ ಹಿಂಬದಿಯಿಂದ ಮಲಮೂತ್ರ ನಿರಂತರವಾಗಿ ಚಿಮುಕುತ್ತಿರುತ್ತದೆ. ಇದನ್ನೇ ಇಂಗ್ಲಿಷ್ನಲ್ಲಿ ಯೂರಿನ್ ಡ್ರಿಬ್ಲಿಂಗ್ ಅಂತಾರೆ. ಸಾಮಾನ್ಯವಾಗಿ ಮಸ್ತ್ ಅವಧಿ ಕೆಲವು ವಾರಗಳಿಂದ ಕೆಲವು ತಿಂಗಳುಗಳವರೆಗೆ ಮುಂದುವರಿಯಬಹುದು. ಮದ ಬಂದಿರುವ ಆನೆ ನೋಡಿದರೆ ಅದು ಸರ್ವೇ ಸಾಮಾನ್ಯ ಆನೆ ಅಲ್ಲ, ಬಲಿಷ್ಠ ಹಾಗೂ ಪ್ರಭಾವಿ. ಹೆಣ್ಣು ಆನೆಯನ್ನು ಆಕರ್ಷಿಸಲು ಮತ್ತು ಇತರ ಗಂಡು ಆನೆಗಳನ್ನು ಎದುರಿಸಲು ಸಜ್ಜಾಗಿರುತ್ತದೆ. ಆದರೆ ಇದರೊಂದಿಗೆ ಒಂದು ಸುಂದರ ಅರ್ಥ ಕೂಡ ಇದೆ. ಮದವೇರಿದ ಗಂಡು ಆನೆ ಅಂದರೆ ಅವನು ಹೆಣ್ಣು ಆನೆಯೊಂದಿಗೆ ಮಿಲನಕ್ಕೆ ಸಿದ್ಧನಾಗಿದ್ದಾನೆ ಅನ್ನೋ ಸೂಚನೆ. ಇದು ಆನೆಯ ಪ್ರಪಂಚದಲ್ಲಿ ಸಂಸಾರದ ಆರಂಭದ ಘೋಷಣೆ ಹಾಗೆ.